ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 30 ಹಾಗೆ 31ನೇ ಕಂತಿನ ಹಣದ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. 30ನೇ ಕಂತಿನ ಹಣ ಎಷ್ಟು ಜನರಿಗೆ ಬಂದಿದೆ, ಇನ್ನು ಎಷ್ಟು ಜನರಿಗೆ ಬರಬೇಕು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹಾಗೆ 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಇವಾಗ ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಿಡುಗಡೆನೇ ಆಗೋಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತು ಬೆಳಗ್ಗೆ 12:30ಗೆ ಬರುತ್ತೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಬರುತ್ತೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಬಿಡುಗಡೆ ಆಗಿದೆಯಾ ಅಥವಾ ಬಿಡುಗಡೆ ಆಗಿಲ್ಲ ಅಂದರೆ ಯಾವಾಗ ಬಿಡುಗಡೆ ಆಗುತ್ತೆ, ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಪರಿಷ್ಕರಣೆ ಬೇಡ ಪ್ರಾರಂಭ ಆಗ್ತಾ ಇದೆಯಲ್ಲ, ಸೊ ಪರಿಷ್ಕರಣೆಗೂ ಮೊದಲೇ 31ನೇ ಕಂತಿನ ಹಣ ಹಾಕ್ತಾರೆ ಅಥವಾ ಪರಿಷ್ಕರಣೆ ಆದಮೇಲೆ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಏಪ್ರಿಲ್ ಆಗಿ ಮೇ ತಿಂಗಳ ಪಿಂಚಣಿ ಹಣ ನಮ್ಗೆ ಇನ್ನೂ ಬಂದಿಲ್ಲ, ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ, ಎಷ್ಟು ಜನರಿಗೆ ಬಂದಿದೆ, ಇನ್ನೂ ಎಷ್ಟು ಜನರಿಗೆ ಬರಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ ನಮ್ಮ ರಾಜ್ಯದ ಹೊಸ CM ಆದಂಥ DK ಶಿವಕುಮಾರ್ ಸರ್ ಅವರು ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೂ ಕೂಡ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಅಂದರೆ ಪಾಸ್ಗಳನ್ನ ವಿತರಣೆ ಮಾಡ್ತಾರಂತೆ ಅವರಿಗೆ. ಈಗ ಪಾಸ್ಗಳನ್ನ ಪಡೆಯೋದಕ್ಕೆ ಅರ್ಜಿ ಪ್ರಾರಂಭ ಯಾವಾಗಿಂದ ಆಗುತ್ತೆ, ಸೊ ಇವಾಗ TV ಮಾಧ್ಯಮಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಇವತ್ತಿಂದ ಪ್ರಾರಂಭ ಆಗುವ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗಾದರೆ ಇವತ್ತಿಂದ ಅಪ್ಲಿಕೇಶನ್ಗಳು ಪ್ರಾರಂಭ ಆಗುತ್ತಾ, ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಕ್ಕೆ ವಿದ್ಯಾರ್ಥಿಗಳು ಅಂದರೆ ಹುಡುಗರಿಗೆ ಮಾತ್ರನೇ, ಎಲ್ರಿಗೂ ಕೂಡ ಲೈಕ್ ಕೆಲ್ಸಕ್ಕೆ ಹೋಗೋವಂಥವ್ರಿಗೆ, ಸುಮ್ಮನೆ ಓಡಾಟ ಮಾಡೋವಂಥವ್ರಿಗೆಲ್ಲ ಇರೋದಿಲ್ಲ, ಬರೀ ವಿದ್ಯಾರ್ಥಿಗಳಿಗೆ ಮಾತ್ರನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ನಿಜವಾಗ್ಲೂ ಇದು ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು, ಲೈಕೆ ನಮಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಹೆಚ್ಚು ವೀಡಿಯೋಸ್ನ ಮಾಡೋದಕ್ಕೆ. ಜೊತೆಗೆ ನನ್ನ ಚಾನಲ್ನ ಯಾವುದೇ ರೀತಿ ಫೇಕ್ ಮಾಹಿತಿಗಳನ್ನ ನೀಡೋದಿಲ್ಲ. ಸುಮ್ಮನೆ ಹಣ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ, ಆ ರೀತಿ ಏನೂ ಕೂಡ ತಿಳಿಸಲ್ಲ. ಏನು ನಿಖರವಾದ ಮಾಹಿತಿ ಇರುತ್ತೋ ಅದನ್ನು ಮಾತ್ರನೇ ನಾನು ತಿಳಿಸ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ಗೃಹಲಕ್ಷ್ಮಿ ಯೋಜನಾ ಹಣ 30ನೇ ಕಂತಿನ ಹಣ ಕಳೆದ 2-3 ದಿನಗಳ ಹಿಂದೆ 2ನೇ ಹಂತದಲ್ಲಿ ಮತ್ತೆ ಬಿಡುಗಡೆ ಮಾಡಿದ್ದಾರೆ. ಸೊ ಅವತ್ತಿಂದ ಸಾಕಷ್ಟು ಜನರಿಗೆ ಮೇ ಬಿ ಗುರುವಾರದಿಂದ ಅನಿಸುತ್ತೆ, ಕಳೆದ ಗುರುವಾರದಿಂದ 2ನೇ ಹಂತದಲ್ಲೂ ಕೂಡ ರಿಲೀಸ್ ಮಾಡಿದ್ದಾರೆ. ತುಂಬ ಜನರಿಗೆ ಬರ್ತಾ ಇದೆ, ತುಂಬ ಏನು ಸ್ಪೀಡಾಗಿ ಬರ್ತಾ ಇಲ್ಲ. ಲಾಸ್ಟಲ್ಲಿ ನಾವು 20% ಜನರಿಗೆ ಮಾತ್ರನೇ ಬರಬೇಕಾಗಿತ್ತು. ಒಂದು 80% ಜನದವರೆಗೂ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ಸೊ ಈಗ ಮತ್ತೆ ಗುರುವಾರದಿಂದ 2ನೇ ಹಂತದಲ್ಲಿ ರಿಲೀಸ್ ಮಾಡಿದ್ದಾರೆ. ಒಬ್ರಿಗೂ ಕೂಡ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇವಾಗ 2ನೇ ಹಂತದಲ್ಲಿ ರಿಲೀಸ್ ಮಾಡಿರೋದು 20% ಜನರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಮತ್ತೆ ಬರ್ಬೋದು, ಮತ್ತು ಇನ್ನೊಂದು ಕಂತು ರಿಲೀಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಜನಕ್ಕೆ ಬರ್ಬೋದು. ಈಗ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗಂತೂ 30ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನೂ ಇದ್ರೂ ಒಂದು 10-15% ಜನರಿಗೆ ಬರಬೇಕು. ಎಲ್ರಿಗೂ ಕೂಡ ಬರುತ್ತೆ. ಹೇಳ್ದಂಗೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಒಂದೇ ಸರಿ ಎಲ್ರಿಗೂ ಹಾಕೋದಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಬಿಡುಗಡೆ ಆದ ದಿನ ಸ್ವಲ್ಪ ಜನಕ್ಕೆ ಬರುತ್ತೆ, ಬಿಡುಗಡೆ ಆಗಿ ಇನ್ನೊಂದು ಕಂತು ರಿಲೀಸ್ ಆಗೋವರೆಗೂ ಸ್ವಲ್ಪ ಜನಕ್ಕೆ ಬರೋದೇ ಇಲ್ಲ. ಅದು ಬೇಜಾರಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸರ್ಕಾರನೇ ಅದನ್ನು ಅರ್ಥ ಮಾಡಿಕೊಂಡು ಎಲ್ರಿಗೂ ಬೇಗ ಹಾಕಬೇಕು. ಇವಾಗ PM ಕಿಸಾನ್ ಯೋಜನಾ ಹಣ ನೋಡಿ, ಎಷ್ಟು ಬೇಗ ಒಂದು ವಾರದೊಳಗಡೆ 100% ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಹಾಕ್ತಾರೆ. ಅದು ಒಂದು ರಾಜ್ಯಕ್ಕೆ ಅಂತಲ್ಲ, ಇಡೀ ದೇಶದಾದ್ಯಂತ ಹಾಕ್ತಾರೆ. ಸೊ ಆ ರೀತಿ ಪ್ರೊಸೆಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ತುಂಬ ಸರಿ ಜನಗಳು ಕೂಡ ಹೇಳ್ತಾ ಇರ್ತಾರೆ ಸರ್ಕಾರಕ್ಕೆ, ಎಲ್ರಿಗೂ ಒಟ್ಟಿಗೆ ಹಾಕಿ, ಒಂದೇ ಸರಿ ಹಾಕಿ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಬಿಡುಗಡೆ ಆಯಿತು ಅಂದರೆ 1 ತಿಂಗಳು ಟೈಮ್ ತೊಗೊಳುತ್ತೆ, 2 ತಿಂಗಳು ಕೂಡ ಟೈಮ್ ತೊಗೊಳುತ್ತೆ. ಇನ್ನೊಂದು ಕಂತು ಬಿಡುಗಡೆ 2 ತಿಂಗಳಾಗಲಿ 3 ತಿಂಗಳಾಗಲಿ 3 ತಿಂಗಳು ಕೂಡ ಟೈಮ್ನ ತೊಗೊಳುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಯಾರಿಗೆಲ್ಲ ಬಂದಿಲ್ಲ 31 ರಿಲೀಸ್ ಆದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಬರುತ್ತೆ, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು 31ನೇ ಕಂತಿನ ಹಣ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ, ಈ ವಾರದಲ್ಲಿ ಆಗುತ್ತಾ, ಈ ತಿಂಗಳಲ್ಲಿ ಆಗುತ್ತಾ, ಈ ಡೇಟಿಗೆ ಆಗುತ್ತಾ, 15ನೇ ತಾರೀಕು ಆಗುತ್ತಾ, 20ನೇ ತಾರೀಕು ಆಗುತ್ತಾ ಅಂದ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ, ಇವತ್ತು ಬೆಳಗ್ಗೆ 10 ಗಂಟೆಗೆ 31ನೇ ಕಂತಿನ ಹಣ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, 4,000 ಬರುತ್ತೆ, 2,000 ಬರುತ್ತೆ, 6,000 ಬರುತ್ತೆ. ಈ ರೀತಿ ಫೇಕ್ ಆಗಿಲ್ಲ ಮಾಹಿತಿಗಳನ್ನ ತಿಳಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಇನ್ನೂ ಬಿಡುಗಡೆ ಆಗಿಲ್ಲ, ಯಾವ ಜಿಲ್ಲೆಗೂ ಕೂಡ 31ನೇ ಕಂತಿನ ಹಣ ಬಂದಿಲ್ಲ. ಇನ್ನು 30ನೇ ಕಂತಿನ ಹಣ ಬರ್ತಾ ಇರುವಂಥದ್ದು, 31 ಇನ್ನೂ ಕೂಡ ರಿಲೀಸ್ ಆಗಿಲ್ಲ.
ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಅಂತ ನೋಡೋದಾದರೆ ಇನ್ನೂ ಬಿಡುಗಡೆ ಹಂತಕ್ಕೆ ಬಂದಿಲ್ಲ. ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಹಿಂದೆನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಜೊತೆಗೆ ಇವಾಗ CM ಬೇರೆ ಚೇಂಜ್ ಆಗಿದ್ದಾರೆ. ಜೊತೆಗೆ ಎಲ್ಲ ಇಲಾಖೆಗಳು ಕೂಡ ಚೇಂಜ್ ಆಗುತ್ತೆ. ಇವಾಗ ಇಷ್ಟು ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ. ಸೊ ಇವಾಗ ಅದು ಬೇರೆಯವ್ರಿಗೆ ಹೋಗ್ಬೋದು ಅಥವಾ ಅದನ್ನೇ ಉಳ್ಕೊಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಯಾರು ಆಗ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯರು, ಅವರು ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೂ ಬಿಡುಗಡೆ ಹಂತಕ್ಕೂ ಬಂದಿಲ್ಲ. DBT ಸ್ಟೇಟಸಲ್ಲಿ ಚೆಕ್ ಮಾಡಿದರೆ ಇನ್ನೂ ಅಲ್ಲಿ ಶೋ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸಡನ್ನಾಗಿ 10ನೇ ತಾರೀಕೆ ಬಿಡುಗಡೆ ಆಗುತ್ತೆ, 15ಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಖಾತೆ ಹಂಚಿಕೆ ಆಗಬೇಕು. ಅದಾದಮೇಲೆ ಯಾರು ಬರ್ತಾರೆ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಬ್ಯಾಲೆನ್ಸ್ ಇರುವಂಥ ಕಂತುಗಳನ್ನ ಯಾವಾಗ ರಿಲೀಸ್ ಮಾಡ್ತೀವಿ, ಏನು ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಡೋರ್ಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಇವತ್ತೇ ಬಿಡುಗಡೆ ಆಗುತ್ತೆ, ಈಗಲೇ ಬಿಡುಗಡೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರು ಈ ಹಿಂದೆನೇ ತಿಳಿಸಿದ್ರಲ್ವ ಹಣ ರೆಡಿ ಇದೆ ಅಂತ ಹೇಳ್ಬಿಟ್ಟು. ಸೊ ವೆಯ್ಟ್ ಮಾಡಿ ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಹುಶಃ ಈ ತಿಂಗಳಲ್ಲಂತೂ ಬಿಡುಗಡೆ ಮಾಡ್ತಾರೆ, ತುಂಬ ಲೇಟ್ ಮಾಡಲ್ಲ. ನೆಕ್ಸ್ಟ್ ತಿಂಗಳು ಅದು ನೆಕ್ಸ್ಟ್ ತಿಂಗಳು ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಂತೂ ಆಗುತ್ತೆ. ಬಟ್ ಇದೇ ಡೇಟಿಗೆ ಆಗುತ್ತೆ, ಇವತ್ತೇ ಆಗುತ್ತೆ, ಬೆಳಗ್ಗೆನೇ ಆಗುತ್ತೆ, ಸಂಜೆನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಏನು ಕಾಯ್ದು ನೋಡೋಣ. ಇನ್ನು ಈ ಮಂತಲ್ಲಂತೂ ರಿಲೀಸ್ ಆಗುತ್ತೆ. ಬಟ್ ಎಕ್ಸಾಕ್ಟು ಇದೇ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಹೇಳ್ದಾಗೇ ಖಾತೆ ಹಂಚಿಕೆ ಆಗಬೇಕು. ಜೊತೆಗೆ ಇವಾಗ ಪರಿಷ್ಕರಣೆ ಬೇರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವಾ. ಇವಾಗ ಅದನ್ನು DK ಶಿವಕುಮಾರ್ ಸರ್ ಅವರೇನೆ ಹೇಳ್ತಾ ಇರುವಂಥದ್ದು, ಪರಿಷ್ಕರಣೆ ಆಗಲೇಬೇಕು. ಸತ್ತವ್ರ ಅಕೌಂಟಿಗೆಲ್ಲ ತುಂಬ ದುಡ್ಡು ಹೋಗ್ತಾ ಇದೆ. ಇವಾಗ ಉಪಯೋಗ ಪಡ್ಕೊಳ್ಳೋಂಥವ್ರಿಗೆ ಕೊಡೋಣ, ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸೊ ಅದೆಲ್ಲ ತನಿಖೆ ಆಗಲೇಬೇಕು, ಪರಿಷ್ಕರಣೆ ಆಗಬೇಕು. ಇವಾಗ ಯಾರೆಲ್ಲ ಇಷ್ಟು ದಿನ ಸತ್ತವ್ರ ಅಕೌಂಟಲ್ಲೆಲ್ಲ ದುಡ್ಡು ತೊಗೊಂಡಿದ್ದಾರೆ ಅದನ್ನು ರಿಕವರಿನೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗಿದೆ. ಯಾರೆಲ್ಲ ತೊಗೋತಾ ಇದ್ದೀರಾ ಇವಾಗ ಸತ್ತಿರೋರ ಹೆಸರಲ್ಲಿ, ಅವರು ದಯವಿಟ್ಟು ಈಗಲೇ ಸ್ಟಾಪ್ ಮಾಡಿಬಿಡಿ. ಅದು ನಿಮಗೆ ಒಳ್ಳೆಯದು. ಅದೇನಾದರೂ ರಿಕವರಿ ಆಗಲೇಬೇಕು ಅಂತ ಪಟ್ಟಿಡಿದ್ರು ಅಂತಂದರೆ, ನೀವೀಗ ಒಂದು ವರ್ಷದಿಂದ 2,2 ಸಾವಿರ ತೊಗೊಂಡು ಒಂದು 10 ಗಂಟೆ 2,2 ಸಾವಿರ ತಗೊಂಡಿದ್ದೀರಾ ಅಂದರೆ ಒಂದೇ ಸಾರಿ 20 ಸಾವಿರ ಕಟ್ಟಬೇಕಾಗುತ್ತೆ. ನೀವು ಸರ್ಕಾರಕ್ಕೆ ಕೊಡಲೇಬೇಕು ಅಂತ ಕೂತ್ಕೊಂಡ್ರೆ ನೀವು ಕೊಡೋಕ್ಕಾಗಲ್ಲ. ಏನು ಮಾಡ್ಕೋತಾರೆ ಅಂತಂದರೆ ಅದಕ್ಕೆ ಏನಾದರೂ ಒಂದು ಕಾನೂನು ಕ್ರಮಗಳನ್ನ ಕೈಗೊಂಡೇಗೊಳ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಯಾರಾದರೂ ಆ ರೀತಿ ತೊಗೋತಿದ್ರೆ ಸ್ಟಾಪ್ ಮಾಡಿಸಿ. ಮತ್ತು ಪರಿಷ್ಕರಣೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಪರಿಷ್ಕರಣೆ 100% ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಬಟ್ 31 ಬಿಡುಗಡೆಗೂ ಮುಂಚೆನೇ ಮಾಡ್ತಾರೆ ಅಥವಾ 31 ಆದಮೇಲೆ ಮಾಡ್ತಾರೆ, 32ನೇ ಕಂತಿನ ಹಣದಿಂದ ಮಾಡ್ತಾರೋ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಬಟ್ ಪರಿಷ್ಕರಣೆ ಅಂತೂ ಮಾಡೇ ಮಾಡ್ತಾರೆ. ಸದ್ಯದಲ್ಲಿ ಪ್ರಾರಂಭ ಆಗುತ್ತೆ. ಅದು ಕೂಡ ಪ್ರಾರಂಭ ಇನ್ನೂ ಆಗಿಲ್ಲ, ಸದ್ಯದಲ್ಲಿ ಮಾಡೇ ಮಾಡ್ತಾರೆ. ಇನ್ನು ಪಿಂಚಣಿ ಹಣ ಪಡಿತಾ ಇರುವಂಥವ್ರದ್ದು ಕೂಡ ಅವ್ರಿಗೂ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಅದು ಕೂಡ ಸೇಮ್ ಹಿಂಗೆ ಡೇಟ್ ಆಫ್ ಬರ್ತ್ ಎಲ್ಲ ಆಗಿಲ್ಲ ಅಂತಂದ್ರೂ 60 ವರ್ಷ ಚೇಂಜ್ ಮಾಡಿಕೊಂಡು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಪಿಂಚಣಿ ಹಣ ಪಡಿತಾ ಇದ್ದಾರೆ. ಜೊತೆಗೆ ಸತ್ತೋಗಿರುವಂಥವ್ರು ಅಂಥವ್ರಿಗೂ ಪಿಂಚಣಿ ಹಣ ಹೋಗ್ತಾ ಇದೆ. ಅವ್ರ ಮನೆಯಲ್ಲೂ ಕೂಡ ಅದು ದುಡ್ಡನ್ನ ತೊಗೋತಾ ಇದ್ದಾರೆ ಅಂತೇಳಿ ಅದು ಕೂಡ ಇವಾಗ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಪಿಂಚಣಿ ಹಣನೂ ಈಗ ಸಾಕಷ್ಟು ಜನರಿಗೆ ಬಂದಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಅದು 60 ವರ್ಷ ಆದಮೇಲೆ ಬರಬೇಕಾಗಿರುವಂಥದ್ದು. ಬಟ್ ಆ ರೀತಿ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡಿರೋದು ಅದು ನಿಮ್ಮ ತಪ್ಪು. ಬಟ್ ಇವಾಗ ಕಟ್ಟಾದರೂ ನೀವೇನು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 60 ವರ್ಷ ಆದಮೇಲೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸದ್ಯಕ್ಕಂತೂ ಅದು ಕೂಡ ಪರಿಷ್ಕರಣೆ ನಡೀತಾ ಇದೆ. ಯಾಕೆ ಲೇಟ್ ಆಗ್ತಾ ಇದೆ ಅಂತಂದರೆ ಇವಾಗ ಪರಿಷ್ಕರಣೆ ಮಾಡಿ 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 ಯಾರ್ದೆಲ್ಲ ಪರಿಷ್ಕರಣೆ ಆಗುತ್ತೆ ಅವರಿಗೆ ಹಂತ ಹಂತವಾಗಿ ದುಡ್ಡು ಹಾಕ್ತಾ ಇದ್ದಾರಂತೆ. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಒಟ್ನಲ್ಲಿ ಎಲ್ರಿಗೂ ಕೂಡ ಬರುತ್ತೆ. ಎಲ್ಲ ಕಂಪ್ಲೀಟಾಗಿ ಬೇಗ ಬೇಗ ಪರಿಷ್ಕರಣೆ ಮುಗೀತು ಅಂತಂದರೆ ತುಂಬ ಬೇಗ ಎಲ್ರಿಗೂ ಪಿಂಚಣಿ ಹಣನ ಹಾಕ್ತಾರಂತೆ. ಸೊ ಹಂಗಾಗಿ ವೆಯ್ಟ್ ಮಾಡಿ ಅಷ್ಟೇ. ಒಟ್ಟಿನಲ್ಲಿ ಏಪ್ರಿಲ್ ಮೇದಂತೂ 100% ಬಿಡುಗಡೆ ಆಗಿದೆ. ಹೇಳ್ದಂಗೆ ಯಾವುದೆಲ್ಲ ಪರಿಷ್ಕರಣೆ ಆಗ್ತಾ ಇದೆ ಅದೆಲ್ಲ ಬೇಗ ಬೇಗ ಹಾಕ್ತಾ ಇದ್ದಾರೆ. ಇನ್ನೂ ಆಗಿಲ್ಲದೆ ಇರೋದನ್ನ ನಿಧಾನ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮೇ ಬಿ ಇನ್ನೊಂದು ತಿಂಗಳು, 1-2 ತಿಂಗಳಷ್ಟರಲ್ಲಿ ಇದೆಲ್ಲ ಕ್ಲಿಯರ್ ಆಗಿ ನೆಕ್ಸ್ಟ್ ಮುಂದಿನ ತಿಂಗಳು, ಮುಂದೆ ಬರುವಂಥ ತಿಂಗಳುಗಳಲ್ಲಿ ತುಂಬ ಬೇಗ ಬೇಗ ಎಲ್ರಿಗೂ ಕೂಡ ಹಾಕ್ತಾರೆ ಅನಿಸುತ್ತೆ. ಸೊ ಈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಿಡುಗಡೆ ಮಾಡೋದಕ್ಕೆ, ಮತ್ತು ಎಲ್ರಿಗೂ ಕೂಡ ಬರೋದಕ್ಕೆ ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಲೇಟ್ ಆಗ್ತಾ ಇರುವಂಥ ರೀಸನ್ ಇಷ್ಟೇ, ಪರಿಷ್ಕರಣೆ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ. ಬಿಡುಗಡೆ ಆಗಿರೋದಂತೂ 100% ನಿಜ. ತುಂಬ ಜನರಿಗೆ ಏನು ಬಂದಿಲ್ಲ. ಏಪ್ರಿಲ್ ತಿಂಗಳದು ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗಂತೂ ಬಂದಿದೆ. ಮೇ ತಿಂಗಳದು ಇನ್ನೂ ತುಂಬ ಜನರಿಗೆ ಬಂದಿಲ್ಲ. ಒಂದು 50% ಒಳಗೆ ಅಷ್ಟು ಜನರಿಗೆ ಮಾತ್ರನೇ ಬಂದಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಬರುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ. ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು, ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟು ಇವಾಗ ಏನು ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ನೀಡ್ತೀನಿ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸರ್ ತಿಳಿಸಿದ್ರಲ್ವಾ. ಅಂದರೆ ಪುರುಷರಿಗೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಮಾತ್ರನೇ, ಎಲ್ಲ ಪುರುಷರಿಗೂ ಅಲ್ಲ. ಸೊ ಇವಾಗ ಅದನ್ನು ಉಚಿತ ಬಸ್ ಪಾಸನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸೊ ಅದು ಅಪ್ಲಿಕೇಶನ್ಗಳು ಇವತ್ತಿಂದ ಪ್ರಾರಂಭ ಆಗುತ್ತಾ ಅಂತ ಹೇಳ್ಬಿಟ್ಟು TV ಮಾಧ್ಯಮಗಳಲ್ಲೇ ಹೇಳ್ತಾ ಇದ್ರು. ಇವತ್ತಿಂದ ಪ್ರಾರಂಭ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ, ಇವತ್ತೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಾರಿಗೆ ಇಲಾಖೆಯಿಂದನೇ ಸ್ಪಷ್ಟಪಡಿಸ್ತಾರೆ. ಅದು ಕೂಡ ಇವಾಗ ಖಾತೆ ಹಂಚಿಕೆನಲ್ಲಿ ಅವರೆಲ್ಲರೂ ಕೂಡ ಬ್ಯುಸಿ ಆಗಿರೋದ್ರಿಂದ ಬಹುಶಃ ಇನ್ನೊಂದು ವಾರದೊಳಗಡೆ ಮೇ ಬಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಇನ್ನೂ ಏನು ಅಪ್ಲಿಕೇಶನ್ಗಳು ಪ್ರಾರಂಭ ಆಗಿಲ್ಲ.
ಇನ್ ಕೇಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲಿ ಸಿಗುತ್ತೆ ಪಾಸು ಅಂತ ಹೇಳ್ಬಿಟ್ಟು ಅದ್ರ ಡೀಟೇಲ್ಸ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ. ಸದ್ಯಕ್ಕೆ ಇವಾಗ ಸರ್ಕಾರದಲ್ಲೇ ನೀವು ನೋಡ್ತಾ ಇರ್ಬೋದು, ಖಾತೆ ಹಂಚಿಕೆನಲ್ಲಿ ನನಗೆ ಅದು ಬೇಡ, ನನಗೆ ಇದು ಬೇಕು, ಈ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಒದ್ದಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಇನ್ನೊಂದು ವಾರ, ಇನ್ನೊಂದು 2 ವಾರ ಆಗಬಹುದು. ಅದಾದಮೇಲೆ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡೋಣ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.